ಭಾರತೀಯ ಜನ ಔಷಧಿ ಕೇಂದ್ರ ಪ್ರಥಮ ಮಂತ್ರಿ ಭಾರತೀಯ ಜನ ಔಷಧಿ ಕೇಂದ್ರ ಅತ್ಯುತ್ತಮ ಔಷಧಿ ಕಡಿಮೆ ಬೆಲೆಯಲ್ಲಿ ಎನ್ನುವ ವಿಚಾರದೊಂದಿಗೆ ಈ ಒಂದು ಮಳಿಗೆ ಸ್ಥಾಪನೆ ಆಗಿರೋಂಥದ್ದು. ಈ ಮಳಿಗೆ ಸ್ಥಾಪನೆಯಾಗಿ ನನಗೆ ತಿಳಿದ ಹಾಗೆ 2.5 ತಿಂಗಳಾಯಿತು. ನಾನು ಒಂದೇ ಒಂದು ಸಲ ಮೆಡಿಸಿನ್ನ ಖರೀದಿ ಮಾಡಿದೆ. ಭಾಳ ಅತ್ಯುತ್ತಮ ಬೆಲೆಯ ಮೆಡಿಸಿನನ್ನು ಇವ್ರು ಕೊಟ್ಟಿದ್ದರು. ಆದರೆ ತದನಂತರ ಇದು ಓಪನ್ ಆಗ್ತಾನೇ ಇಲ್ಲ. ಸೊ ಇದನ್ನು ನಾನು ಕೇಳ್ತಾ ಇರೋದು ಪ್ರಶ್ನೆ, ಯಾರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ಕೇಳ್ತಾ ಇರೋ ಪ್ರಶ್ನೆ ಸೌತ್ ವೆಸ್ಟರ್ನ್ ರೈಲ್ವೆಯ ಅಧಿಕಾರಿಗಳಿಗೆ ಮತ್ತು ಇಲ್ಲಿನ ಈ ಬೆಂಗಳೂರು ಸಂಗೊಳ್ಳಿ ರಾಯಣ್ಣ ಏನು ರೈಲ್ವೆ ನಿಲ್ದಾಣ ಇದೆ ಅವರ ಮ್ಯಾನೇಜರ್ ಅವರಿಗೆ ಅಥವಾ ಸಂಬಂಧಪಟ್ಟವರಿಗೆ ಅಥವಾ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಯಾರೇ ಆಗಿರ್ಬೋದು, ಈ ಮಳಿಗೆಯನ್ನು ಸ್ಥಾಪಿಸಿ ಜನರಲ್ಲಿ ವಿಶ್ವಾಸವನ್ನು ಮೂಡಿಸಿದ್ರಿ. ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಔಷಧಿ ಸಿಗುತ್ತೆ ಅಂತ. ಇದೀಗ ಇದು ಬಾಗಿಲಾಕಿದೆ, ಯಾವಾಗಲೂ ಬಾಗಿಲಾಕಿದೆ. ಅಂದರೆ ಈ ಒಂದು ಏನಂತಾರೆ ಈ ಒಂದು ಸಂಪತ್ತಿಗೆ ಈ ಔಷಧಿ ಕೇಂದ್ರವನ್ನು ಯಾಕೆ ತೆರಿಬೇಕಾಗಿರಲಿಲ್ಲ ಅಲ್ವಾ? ಸೊ ಜನರಲ್ಲಿ ನಂಬಿಕೆ ಇದೆ. ಸೊ ನಾವೆಲ್ಲೆಲ್ಲೂ ಮಿಸ್ ಆದ್ರೂ ಅಲ್ಲಿ ನಮಗೆ ಕಡಿಮೆ ರೇಟಿನಲ್ಲಿ ಔಷಧಿ ಸಿಗುತ್ತೆ ಅಂತ ನಂಬಿಕೆಯಿಂದ ರೈಲ್ವೆ ಸ್ಟೇಷನಿಗೆ ಬಂದರೆ ಇಲ್ಲಿ ಔಷಧಿ ಸಿಗಲ್ಲ, ಅದು ಬಾಗಿಲೇ ತೆಗೆದಿಲ್ಲ. ಸೊ ಅವಾಗ ಎಂಥ ನಿರಾಸೆ ಆಗುತ್ತೆ. ಸೊ ದಯವಿಟ್ಟು ನಾನು ಇದಾಗಲೇ 2ನೇ ವಿಡಿಯೋ ಮಾಡ್ತಾ ಇರೋಂಥದ್ದು. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಿಸಿ ತಕ್ಷಣ ಇದನ್ನು ಓಪನ್ ಮಾಡಿಸಿ, ಇಲ್ಲ ತೆರವುಗೊಳಿಸಿ. ಈ ಕಾರಣಕ್ಕೋಸ್ಕರ ನಾವು ಇದನ್ನು ಇಲ್ಲಿ ಮಾಡಿದ್ವಿ, ನಮ್ಮ ಯೋಗ್ಯತೆಗೆ ಇದನ್ನು ನಡೆಸೋಕ್ಕಾಗಿಲ್ಲ ಅಂತ ನಿಮ್ಮ ಯೋಗ್ಯತೆಯನ್ನು ಪ್ರಚಾರಪಡಿಸಿ ನಂತರ ಅದನ್ನು ಮುಚ್ಚುವಂಥವರಾಗಿ ಅಂತ ಹೇಳ್ತೀನಿ. ಅಥವಾ ನಿಜವಾಗಲೂ ನಿಮಗೆ ಜನಸೇವೆ ಮಾಡಬೇಕು, ಯಾವ ಒಂದು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಸ್ಥಾಪನೆ ಆಗಿದೆ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು. ನಮ್ಮ ತೆರಿಗೆ ಹಣದಲ್ಲಿ ನೀವೆಲ್ಲ ಸಂಬಳ ಸಾರಿಗೆಗಳ ಸವಲತ್ತನ್ನು ಅನುಭವಿಸ್ತಾ ಇದ್ದೀರಾ, ಅದನ್ನು ಕಿಂಚಿತ್ತಾದರೂ ತಮ್ಮ ಕೆಲಸಕ್ಕೆ ಗೌರವ ಕೊಡಬೇಕು ಅನ್ನೋದಾದರೆ ದಯವಿಟ್ಟು ಇದನ್ನು ಓಪನ್ ಮಾಡಿಸಿ. ಲಕ್ಷಾಂತರ ಜನರಿಗೆ ಅದರಿಂದ ಸಹಾಯ ಆಗುತ್ತೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ. ನಾನು ಗಂಗಾಧರ್ ಕರಿಕೆರೆ, ಕಲ್ಪತರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋ. ನಮಸ್ಕಾರ.